ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದಯುತವಾಗಿ ಆಚರಿಸಬೇಕು ಅನ್ನೋ ಕುರಿತಾಗಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಒಟ್ಟಾಗಿ ಬರುವುದರಿಂದ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯನ್ನ ಶ್ರೀ ಹನುಮಂತರಾಯ ಪೊಲೀಸ್ ನಿರೂಪಣೆಯಿಂದ ಪ್ರಾರಂಭಿಸಲಾಯಿತು. ಈ ಸಭೆಯ ಮುಖ್ಯ ಅತಿಥಿಯಾಗಿ ಹಾಗೂ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಶ್ರೀ ಜಾವಿದ್ ಇನ್ನಾಮ್ದಾರ್ ಡಿವೈಎಸ್ಪಿ ಸುರಪುರ ಉಪವಿಭಾಗ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಶ್ರೀ ರವಿಕುಮಾರ್ ಎನ್ ಸಿಪಿಐ ವೃತ್ತ ಹುಣಸಗಿ ಹಾಗೂ ಅಮೋಜ ಕಾಂಬಳೆ ಪಿಎಸ್ಐ ಪೊಲೀಸ್ ಠಾಣೆ ಕೆಂಬಾವಿ ಮತ್ತು ಹನುಮಂತರಾಯ ಎಎಸ್ಐ ಪೊಲೀಸ್ ಠಾಣೆ ಕೆಂಬಾವಿ ಅತಿಥಿ ಸ್ಥಾನವನ್ನ ವಹಿಸಿಕೊಂಡಿದ್ರು. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದಯುತವಾಗಿ ಆಚರಿಸಬೇಕು ಅಂತ ಸಿಪಿಐ ರವಿಕುಮಾರ್ ಅವರು ತಿಳಿಸಿದರು. ಭಾವೈಕ್ಯತೆಗೆ ಕೆಂಬಾವಿ ಪಟ್ಟಣವು ಹೆಸರುವಾಸಿಯಾಗಿದೆ. ಮುಂಬರುವ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಸಮುದಾಯದವರು ಶಾಂತಿ ರೀತಿಯಿಂದ ಆಚರಿಸಬೇಕು ಎಂದು ಸುರಪುರ ಡಿವೈಎಸ್ಪಿ ಜಾವಿದ್ ಇನಾಮ್ದಾರ್ ಅವರು ತಿಳಿಸಿದರು. ಹಾಗೂ ಊರಿನ ಮುಖಂಡರು ಮತ್ತು ಸಂಘಟನೆಗಾರರು ಹಾಗೂ ಪತ್ರಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಂಬಾವಿ ಠಾಣೆ ಪಿಎಸ್ಐ ಅಮೋಘ ಕಾಂಬಳೆ, ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನ ಆಚರಿಸಬೇಕು, ನಾವೆಲ್ಲ ಒಟ್ಟಾಗಿರಬೇಕು ಅಂತ ತಿಳಿಸಿದ್ರು. ಮತ್ತು ಬಾಲಗಂಗಾಧರ್ ತಿಲಕ್ ಅವರು ಗಣೇಶ ಹಬ್ಬವನ್ನ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಲೆಂದು ಗಣೇಶ ಚತುರ್ಥಿಯನ್ನ ಆಚರಿಸಬೇಕು ಅಂತ ಹೇಳಿ ಹಾಗೂ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾತನಾಡುತ್ತಾ ಶಾಂತಿಯುತವಾಗಿ ಹಬ್ಬವನ್ನ ಆಚರಿಸುವಂತೆ ಕರೆ ನೀಡಿದ್ರು. ಅದಾದ ನಂತರ ರವಿಕುಮಾರ್ ಎನ್ ಸಿಪಿಐ ವೃತ್ತ ಹುಣಸಗಿ ಅವರು ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತನಾಡಿದರು. ನಂತರ ಜಾವಿದ್ ಇನಾಮ್ದಾರ್ ಡಿವೈಎಸ್ಪಿ ಉಪವಿಭಾಗ ಸುರಪುರ ಇವರು ಸೌಹಾರ್ದತೆ ಹಬ್ಬಗಳಲ್ಲಿ ಕೋಮು ಗಲಭೆ ಮತ್ತು ಅಶಾಂತಿಯನ್ನ ಉಂಟು ಮಾಡಿದವರ ವಿರುದ್ಧ ಕಾನೂನಾತ್ಮಕವಾಗಿ ರೌಡಿ ಶೀಟರ್ ಕೇಸ್ ದಾಖಲಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಗಣೇಶ ಚತುರ್ಥಿಗೆ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಷರತ್ತು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಹಬ್ಬವನ್ನ ಆಚರಿಸುವಂತೆ ಕರೆ ನೀಡಿದರು. ಕೊನೆಯದಾಗಿ ಮಾತನಾಡಿದ ಶ್ರೀ ಹನುಮಂತರಾಯ ಎಎಸ್ಐ ಕೆಂಬಾವಿ ಪೊಲೀಸ್ ಠಾಣೆಯವರು ಕಾರ್ಯಕ್ರಮದ ಅತಿಥಿ ವಹಿಸಿದ್ದ ಹಾಗೂ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲಾ ಮುಖಂಡರಿಗೂ ಹಾಗೂ ಸಂಘಟನೆಗಾರರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳನ್ನ ತಿಳಿಸಿದರು. ವರದಿ ಮಹೇಶ ಅಗತೀರ್ಥ, ಟೈಮ್ 9 ನ್ಯೂಸ್ ಕನ್ನಡ, ಹುಣಸಗಿ ತಾಲೂಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಮಾನ್ಯ ಸಿಪಿಐ ಸಾಹೇಬರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ನಮ್ಮ ಕೆಂಬಾವಿ ಠಾಣಾ ಮುಖ್ಯಸ್ಥರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ, ಕೆಂಬಾವಿ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಪತ್ರಕರ್ತರ ಬಂಧುಗಳೇ, ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಎಂಬ ಸಂಸ್ಕೃತಿಯನ್ನು ಸಾರುವ ದೇಶ. ಭಾರತ ದೇಶದಲ್ಲಿ ಅನೇಕ ಜಾತಿ ಜನಾಂಗದವರನ್ನು ವಾಸಿಸುವ ಅನೇಕ ಸಂಸ್ಕೃತಿಯ ನಾಡು ಈ ಭಾರತ ದೇಶ. ಈ ಭಾರತ ದೇಶದಲ್ಲಿ ಪರಕೀಯರು ನಮ್ಮನ್ನು ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಮಗೆ ದೌರ್ಜನ್ಯ ಮಾಡುತ್ತಿರುವಾಗ, ನಮ್ಮ ಭಾರತ ದೇಶದಲ್ಲಿ ಆಡಳಿತ ಮಾಡುವಾಗ ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ನಮ್ಮ ಏನು ಸರ್ ಹೇಳಿದ್ರು ಬಾಲಗಂಗಾಧರ್ ತಿಲಕರವರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಈ ಗಣೇಶ ಚತುರ್ಥಿಯನ್ನು ಒಂದು ಒಳ್ಳೆಯ ಒಂದು ಅವಕಾಶವನ್ನು ಸದುಪಯೋಗ ಪಡಿಕೊಂಡು ಮನೆಯಲ್ಲಿದ್ದಂತಹ ಗಣೇಶ ಹಬ್ಬವನ್ನು ಪ್ರತಿ ಬೀದಿಯಲ್ಲಿ ತಂದು ಹಿಂದೂ ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಗಾರರು ಒಂದುಗೂಡಿಸುವ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಧರಿಸಿಕೊಳ್ಳಿಕ್ಕೆ ಗಣೇಶ ಕೂಡ ಒಂದು ಪಾಲುದಾರ ಅಂತ ಹೇಳಿದ್ರು ತಪ್ಪಾಗೋದು. ಆತ್ಮೀಯ ಬಂಧುಗಳೇ, ಹಿಂದೂ ಮುಸಲ್ಮಾನರು ನಾವು ಏಕಂತ ಅನೇಕ ಕವಿಗಳನ್ನು ಕೂಡ ಹೇಳಿದ್ದಾರೆ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ಹಮ್ ಹಿಂದಿ ಹೈ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕವಿಗಳು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಅನೇಕ ಜಾತಿ ಜನಾಂಗದವರು ಕೂಡ ಇಲ್ಲಿ ನೆಲೆಸುವ ದೇಶ. ನಮ್ಮ ಸಂವಿಧಾನದ ಅದೇ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಒಳ್ಳೆಯ ರೀತಿಯಿಂದ ಸಂವಿಧಾನವನ್ನು ರಚಿಸಿಕೊಟ್ಟು ಮಾಡಿದ್ದಾರೆ. ನಾವು ಇವತ್ತು ಶಾಂತಿಯಿಂದ ಎಲ್ಲ ಜಾತಿ ಜನಾಂಗದವರು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ.
ನಾವು ಶಾಂತಿಯಿಂದ ಇವತ್ತು ನೆಲೆಸ್ತೀವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಕೊಡುಗೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದ ಧರ್ಮದ ಗ್ರಂಥವನ್ನು ಓದಿ ಅಧ್ಯಯನ ಮಾಡಿ ಒಂದು ಒಳ್ಳೆ ಒಂದು ನಮ್ಗೆ ಧರ್ಮ ಗ್ರಂಥ ಒಂದು ನಮ್ಮ ದೇಶಕ್ಕೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಯಾವುದೇ ಸುತ್ತೂರು ಡಿಎಸ್ಪಿ ಸರ್ ಅವರೇ, ಅದೇ ರೀತಿಯಾಗಿ ಹುಣಸಿ ಸಂಭಾವ್ಯ ಪೊಲೀಸ್ ಠಾಣೆಯ PSI ಅಮೋಲ್ ಕಾಂಬ್ಳೆ ಅವರೇ, ಅದೇ ರೀತಿ ಕ್ರೈಮ್ PSI ಆಗಿರುವಂತಹ ಹನುಮಂತರಾವ್ ಅವರೇ, ನನ್ನ ನಮಸ್ಕಾರಗಳು. ಈಗಾಗಲೇ ತಮಗೆ ವಿಷಯ ಏನಂತ ಗೊತ್ತಾಗಿದೆ. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಾರ್ದ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾವು ಗಣೇಶ ಚತುರ್ಥಿ 27ನೇ ತಾರೀಕು ನಾವು ಗಣೇಶ ಪ್ರತಿಷ್ಠಾಪನೆ ಆಗ್ತಾವ. ಮುಂದೆ 11ನೇ ತಾರೀಕುವರೆಗೆ ಗಣಪತಿಗಳು ಇರೋದು ಸಹಜ. ಇಲ್ಲಿ ಈ ಸಂದರ್ಭದಲ್ಲಿ ಗಣಪತಿ 9ನೇ ದಿನಕ್ಕೆ ಹೋಗ್ಬೇಕಾದ್ರೆ 10ನೇ ದಿನಕ್ಕೆ ಈದ್ ಮಿಲಾದ್ ನಡುವರ್ಕ್ ಬಂದಿದ್ದೀರಿ. ಆದ ಕಾರಣ ಈಗಾಗಲೇ ತಾವೆಲ್ಲ ತಮ್ಮ ಗ್ರಾಮದ ಬಗ್ಗೆ ನನಗಿನ ಹೆಚ್ಚಿನ ಮಾಹಿತಿ ತಮಗೆ ಇದೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ ತಮ್ಗೆ ವಿಷಯ ಎಲ್ಲ ಗೊತ್ತಿದೆ. ಖುಷಿಯಿಂದ ಹಬ್ಬ ಆಚರಣೆ ಮಾಡೋ ಪೊಲೀಸರಿಗೆ ಅವಕಾಶ ಮಾಡಿಕೊಡ್ರಿ. ಪೊಲೀಸಿಂಗ್ ಮಾಡ್ಲಿಕ್ಕೆ ನಾವಿರೋದೇ ಪೊಲೀಸಿಂಗ್ ಮಾಡ್ಲಿಕ್ಕೆ, ಆದ್ರೆ ಅದು ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚಿನ ಯುವಕರು ಬಂದಿದ್ದಾರೆ. ಯಾಕಂದ್ರೆ ಎಲ್ಲ ಕಡೆಗೆ ಏನಾಗ್ಬಿಡ್ತದ, ಪೀಸ್ ಮೀಟಿಂಗ್ ಅಂದ್ರೆ ಎಲ್ಲರೂ ಮುಖಂಡರು ಬಂದ್ಬಿಡ್ತಾರ. ಅವ್ರು ಯಾರು ಗಣಪತಿಯಲ್ಲಿ ಇರಲ್ಲ. ಗಣಪತಿಯಲ್ಲಿ ಮೀಟಿಂಗ್ ಬರೋರು ಬೇರೆ, ಗಣಪತಿಯಲ್ಲಿ ಇರೋರು ಬೇರೆ ಆಗ್ತಿದ್ದು. ಬಟ್ ಇಲ್ಲಿ ಹಂಗಾಗಿಲ್ಲ, ಎಲ್ಲ ಯುವಕರು ಬಂದಿದ್ದಾರೆ, ನೋಡಿ ಖುಷಿ ಅನಿಸ್ತು. ತಮಗೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀವಿ. ನಾವು ಗಣಪತಿ ಕುಂದ್ರಿಸಿದ ಮೇಲೆ ಏನೇನ್ ಮಾಡ್ಬೇಕಂತ ಹೇಳಿ ಕೆಲವೊಂದಿಷ್ಟು ಅಂಶಗಳವ. ಅವನ್ನ ಆಮೇಲೆ PSI ಅವರು ಕೂಡ ತಮ್ಮ ರೈಟಿಂಗ್ ನಲ್ಲಿ ಕೊಡ್ತಾರ. ಆಮೇಲೆ ವಿಷಯ DSP ಅವರು ಕೂಡ ವಿಷಯ ತಿಳಿಸ್ತಾರೆ. ಆದ್ರೂ ಒಂದೆರಡು ಪಾಯಿಂಟ್ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಿ ನೀವು ಗಣಪತಿ ಕುಂದಿರ್ಸ್ತೀರಿ ಅಲ್ಲಿ ಕಡ್ಡಾಯವಾಗಿ CC ಕ್ಯಾಮ್ರಾಗಳು ಹಾಕೋಬಿಡ್ತಾವು. ಯಾರ ಪ್ರಮುಖ ಗಣಪತಿಗಳು ಸಾರ್ವಜನಿಕ ಕುಂದಿರ್ತಾರಂತರು. ಎರಡನೇದು 24/7 ತಮ್ಮೊಬ್ರು ವಾಲಂಟಿಯರ್ಸ್ ಅಂದ್ರೆ ತಮ್ಮೊಬ್ರು ಸ್ವಯಂ ಸೇವಕಲ್ಲಿ ಇರ್ಬೇಕು. ಯಾಕಂದ್ರೆ ಪೊಲೀಸ್ ಅಂದ್ರೆ ಇರ್ತೀವಿ, ಜೊತೆಗೆ ತಾವೊಬ್ರು ಇರ್ಬೇಕು. ಆಮೇಲೆ ಅಡ್ವಾನ್ಸ್ ಆಗಿ ನಮ್ಗೆಲ್ಲ ಈಗ ಅಪ್ಲಿಕೇಶನ್ ತಾವು ಕೊಡ್ಲಿಕ್ಕೆ ಬರ್ತಿರಲ್ಲ, ಬಂದಾಗ ತಮ್ಮ ಪ್ರೊಸೆಷನ್ ರೂಟ್ ನಮ್ಗೆ ತಿಳಿಸ್ಬೇಕು. ಯಾವುದೇ ರೀತಿಯಿಂದ ಪ್ರೊಸೆಷನ್ ರೂಟ್ ಬದಲಾವಣೆ ಮಾಡೋಂಗಿಲ್ಲ. ಆಲ್ರೆಡಿ ನಮ್ಮ ಕಡೆ ಎಲ್ಲ ಮಾಹಿತಿ ಅದಾರೆ. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಕು. ಮತ್ತೆ ಯಾವ್ದು ಇದು ಮಾಡೋದಿಲ್ಲ. ಇನ್ನೊಂದು ಮುಖ್ಯ ಒಂದು ವಿಷಯ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. 9ನೇ ದಿನ ಗಣಪತಿನ ದಯವಿಟ್ಟು ತಾವು 5ನೇ ದಿನಕ್ಕಾದ್ರೂ ಮಾಡ್ಕೊರಿ ಅಥವಾ 11ನೇ ದಿನಕ್ಕೆ ಮಾಡ್ಕೊಡ್ರಿ. 7ನೇ ದಿನಕ್ಕೆ ಮಾಡ್ಕೊರಿ ಅಥವಾ 11ನೇ ದಿನಕ್ಕೆ ಮಾಡ್ಕೊಡ್ರಿ. ಯಾಕಪ್ಪ ಅಂದ್ರೆ ನಮ್ಗೆ 10ನೇ ದಿನಕ್ಕೆ ಈದ್ ಮಿಲಾದ್ ಬಂದಿದೆ. ನಾವು ಏನಾದ್ರು 9ನೇ ದಿನದ ನೈಟ್ ಪೊಲೀಸರು ಬಹಳ ತೊಂದರೆ ಆಗ್ತದೆ. ಕಂಟಿನ್ಯೂ ಆಗಿ ಬಂದು ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ ನಮ್ಗೆ. ಆದ ಕಾರಣ ಅದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಂಡು ತಾವು 9ನೇ ದಿನದ ಹೆಚ್ಚಿಗೆ ನಾ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಈಗಾಗಲೇ ತಾವು ಹೇಳಿದ್ರೆ ನಿಮ್ಮ ಊರಿಗೊಂದು ಕಳಂಕ ಇತ್ತು ಅಂತ ಹೇಳಿ ಅದೇನಿಲ್ಲ, ತಲೆ ತೆಗೀರಿ. ನಾವು ನೀವು ಕಲ್ತ ನಿನಗೆ ಇವತ್ತಿನ ಹೊಸ ಜೀವನ ಅಂತಂದಂಗೆ ಹೊಸ ರೀತಿಯಿಂದ ಒಳ್ಳೆ ರೀತಿಯಿಂದ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತರಿದ್ದಕ್ಕೆ ಹಾಗೂ ನನ್ನ ಈ ಇದರಲ್ಲಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದನೇ ಹೇಳ್ತಾ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾವೆಲ್ಲರೂ ಊರಿನ ಪ್ರಮುಖರು ಮಾತಾಡಿದಿರಿ, ಯುವಕರು ಮಾತಾಡಿದಿರಿ, ನಮ್ಮ ಅಧಿಕಾರಿಗಳು ಕೂಡ ತಮ್ಮ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನು ಹೇಳಿದ್ದಾರೆ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಸಲ ಗಣೇಶಲ್ಲಿ ಅಥವಾ ಈದ್ ಮಿಲಾದಲ್ಲಿ ತಾವು ಏನಾದರೂ ಗಲಾಟೆ ಮಾಡ್ಕೊಂಡ್ರಿ, ನಿಮ್ಮ ಮೇಲೆ ಉದಾಹರಣೆ ಇದೆ. 2012ರಲ್ಲಿ ನಿಮ್ಮಲ್ಲಿ FIR ಆಗಿ 37 ಮಂದಿ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದೀವಿ. ಆ ರೌಡಿ ಶೀಟ್ ನಾವು ಈಗ ಕ್ಲೋಸ್ ಮಾಡತ್ತೀವಿ, 10 ವರ್ಷ ಆಯ್ತು ಅಂತೇಳಿ. ಅದು ನೋಡ್ರಿ, ಅದೆಂತ ವಿಷಯ ಅಂದ್ರೆ 12ರಲ್ಲಿ 2 ಕಡೆ FIR ಆತವ. ಈ ಮಂದಿ ಮೇಲೆ ಆಗುತ್ತೆ, ಆ ಜನರ ಮೇಲೆ ಆಗುತ್ತೆ. ಆದ್ಮೇಲೆ ನಿಮ್ದು ಕೇಸ್ ಸರ್ಕಾರ ಹಿಂಪಡೆಯುತ್ತೆ. ನಾ ಕೇಸ್ ಸ್ಟಡಿ ಮಾಡಿದ್ದೀನಿ. 2 ಪ್ರಕರಣಗಳನ್ನ ಸರ್ಕಾರ ಹಿಂಪಡೆಯುತ್ತೆ. ಹಿಂಪಡೆದ್ರು ಕೂಡ ರೌಡಿ ಶೀಟ್ ನಿಮ್ದು ಕ್ಲೋಸ್ ಆಯ್ತು ಆಗಿಲ್ಲ. ರೌಡಿ ಶೀಟ್ 10 ವರ್ಷ ಆದ್ಮೇಲೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಗಣೇಶದಲ್ಲಿ ಮತ್ತು ಧಾರ್ಮಿಕ ಸಮಾರಂಭದಲ್ಲಿ ಯಾವ್ದೋ ರಾಣಿ ಚೆನ್ನಮ್ಮ ಜಯಂತಿ ಇರುತ್ತೆ, ಸಂಗೊಳ್ಳಿ ರಾಣಿ ಜಯಂತಿ ಇರುತ್ತೆ, ಅಥವಾ ಯಾವ್ದೋ ಒಂದು ನ್ಯಾಷನಲ್ ನಮ್ಮನೆ ಆಗಸ್ಟ್ 15 ಇರುತ್ತೆ, ಅಥವಾ ಬೇರೆ ಬೇರೆ ಯುಗಾದಿ ಹಬ್ಬದಲ್ಲಿ ನೀವು ಏನಾದ್ರೂ ಗಲಾಟೆ ಮಾಡ್ಕೊಂಡ್ರಿ, ಒಂದು ಗುಂಪು ಕಟ್ಟಿ ಮತ್ತೊಂದು ಜಾತಿ ಮೇಲೆ ಮತ್ತೊಂದು ಧರ್ಮದ ಮೇಲೆ ನೀವು ಗಲಾಟೆ ಮಾಡಿದ್ರೆ ನಿಮ್ ಮೇಲೆ ಕಂಪಲ್ಸರಿ FIR ಆಗುತ್ತೆ, ರೌಡಿ ಶೀಟ್ ಆಗುತ್ತೆ. ನೀವು ಬೇರೆ ಹೊಲ ಮನಿ ಜಗಳ ಮಾಡಿ ಬಂದ್ರಿ, ನಾವು ಗಂಡ ಹೆಂಡತಿ ಜಗಳ ಮಾಡಿ ಬಂದ್ರೆ ನಿಮ್ಮ ರೌಡಿ ಶೀಟ್ ಓಪನ್ ಮಾಡಲ್ಲ. ಅವಾಗ ಏನ್ ಮಾಡ್ತಿದ್ರು, ಪಬ್ಲಿಕ್ ಇವಿದಲ್ಲಿ ನೋಡ್ತೀವಿ ನಾವು. ಫಸ್ಟ್ ನೀವು ಜಗಳ ಮಾಡಿದ್ರು ಜನರ ತೊಂದರೆ ಆಗುತ್ತೇನೋ, ಜನ ನಿಮ್ ಜಗಳ ನೋಡಿ ಜನ ಹೆದರ್ಬೇಕು. ಹೆದರಿದ್ರೆ ಮಾತ್ರ ರೌಡಿ ಶೀಟ್ ಓಪನ್ ಮಾಡ್ತೀವಿ. ಈ ಗಣೇಶ ಹಬ್ಬದಲ್ಲಿ ಈದ್ ಮಿಲಾದಲ್ಲಿ ನೀವು ಜಗಳ ಮಾಡ್ತೀರಿ, ಹೊರಗೆ ಬಂದ್ ಮಾಡ್ತೀರಿ, ಮನೇಲಿ ಕೂತ್ ಮಾಡಂಗಿಲ್ಲ. ಹೊರಗೆ ಬೇರೆ ಜಾತಿಯವ್ರ ಮೇಲೆ ಮಾಡ್ತೀರಿ, ಬೇರೆ ಧರ್ಮದವ್ರ ಮೇಲೆ ಮಾಡ್ತೀರಿ. ಅವಾಗ ಏನಾಗುತ್ತೆ, ನಿಮ್ಮ ಮೇಲೆ ಕಂಪಲ್ಸರಿ ರೌಡಿ ಶೀಟ್ ಓಪನ್ ಆಗುತ್ತೆ. ಒಂದು ಸಲ ರೌಡಿ ಶೀಟ್ ಓಪನ್ ಆದ್ರೆ ನೀವು ಸಿಂಗಾಪುರ್ ಹೋಗಕ್ಕಾಗಲ್ಲ, ದುಬೈಗೆ ಹೋಗಕ್ಕಾಗಲ್ಲ, ನಿಮ್ಗೆ ಯಾವ್ದು ನೌಕರಿ ಬರಲ್ಲ, ನಿಮ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಲ್ಲ,
ಜಾಬ್ ಕಾರ್ಡ್ ವೆರಿಫಿಕೇಶನ್ ಆಗಲ್ಲ, ನೀವು ಮತ್ತೆ ಅಲ್ಲೇ ಹೊಲ ಮನೆ ಕೂಲಿ ಇಡಬೇಕಾಗುತ್ತೆ, ಉಮ್ರಾ ಹೋಗಕ್ ಬರಲ್ಲ, ಹಜ್ ಯಾತ್ರೆ ಮಾಡಕ್ ಬರಲ್ಲ, ಇವೆಲ್ಲ ಕಂಡೀಷನ್ಸ್ ಇದಾವೆ. ನಿಮ್ಮವ್ರಿಗೆ ಅಡ್ಡಾಡಿದ್ರೆ ನಮ್ಮಲ್ಲಿ ಬರ್ತಾರೆ, ಸರ್ ನಾನು ಉಮ್ರಾ ಹೋಗ್ಬೇಕು, ನಾನು ಹಜ್ ಹೋಗ್ಬೇಕು, ನನಗೆ ರೋಡಿ ಕ್ಲೋಸ್ ಮಾಡ್ರಿ, ಇಲ್ಲಿ PS ಆಗಿ ಹೇಳ್ರಿ, CPI ಹೇಳ್ರಿ, ಜಲ್ದಿ ಕ್ಲೋಸ್ ಮಾಡಕ್ ಬರ್ತಾರೆ. ಹಂಗಿದೆ. ಅದಕ್ಕೆ ದಯವಿಟ್ಟು ಯುವಕರಿದಿಲ್ಲ, ನೀವು ಒಂದ್ಸಲ ಈ ತರ ರೋಡಿ ಶೀಟ್ ನೋಡ್ಲಿಕ್ಕೆ ಕೂತ್ರಿ ಅಂದ್ರೆ ನಾವು 2 ಟೈಪ್ ರೋಡಿ ಮಾಡ್ತೀವಿ, ಜನರಲ್ ರೋಡಿ ಮಾಡ್ತೀವಿ, ಕಮ್ಯುನಲ್ ರೋಡಿ ಮಾಡ್ತೀವಿ. ಇಂಥದ್ರಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಕಮ್ಯುನಲ್ ರೋಡಿ ಮಾಡ್ಬಿಡ್ತೀವಿ ನಾವು. ಕಮ್ಯುನಲ್ ನಿಮ್ಮ ಒಂದ್ಸಲ ರೋಡಿ ಶೀಟ್ ನಿಮ್ದು ಓಪನ್ ಆಯ್ತು ಅಂದ್ರೆ ಬೆಂಗಳೂರಲ್ಲಿ ಕೂಡ ಮಾನಿಟರ್ ಮಾಡ್ತಾರೆ. ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸ್ಟೇಷನ್ ವಿಸಿಟ್ ಮಾಡಿದಾಗ, ಅಲ್ಲಿ SP ಆಫೀಸ್ ವಿಸಿಟ್ ಮಾಡಿದಾಗ, ನಮ್ಮ ಕಚೇರಿಗೆಲ್ಲ ವಿಸಿಟ್ ಮಾಡಿದಾಗ ಅವ್ರು ಫಸ್ಟ್ ಹೇಳುದೇ ರೌಡಿ ಶೀಟ್ ಕರೆದಿರ್ಲೋ ಮಾತಾಡಿದಿರ್ಲೋ, ಅವ್ರಿಗೆ ನೀವು ವಾರ್ ಮಾಡಿದಿಲ್ಲ ಅಂತ ಕೇಳ್ತಾರೆ. ಹಾಗಾಗಿ ರೌಡಿ ಶೀಟ್ ಅಂದ್ರೆ ನಾವೆಲ್ಲ ಮತ್ತೆ ನೋಡಿದ್ರಿ, ಮನೆಯಲ್ಲಿ ರೌಡಿ ಪರೇಡ್ ಮಾಡಿದ್ರಿ, ಇಲ್ಲಿ ಮುಷ್ಕಿಲ್ ಮಾಡಿದಾರೆ, ಮುಷ್ಕಿಲ್ ಹೋಗಿರ್ಬೇಕು ಯಾರು ರೌಡಿ ಇದ್ರು, ಅವರೆಲ್ಲ ಒಂಥರ ಅನ್ಸುತ್ತೆ ನಿಮ್ಗೆ ರೌಡಿ ಶೀಟ್ ಆದ್ರೆ. ಹಾಗಾಗಿ ನೀವು ಧರ್ಮಗಳ ಯಾವ್ದೇ ಧರ್ಮ ಇರ್ಲಿ, ಜಾತಿ ಇರ್ಲಿ, ನಿಮ್ಮ ಹಬ್ಬಗಳನ್ನ ಇನ್ನೊಬ್ಬರಿಗೆ ಪ್ರೀತಿ ಹಂಚಬೇಕು. ನಿಮ್ಮ ಹಬ್ಬಗಳು ಇನ್ನೊಬ್ಬರಿಗೆ ಖುಷಿ ಕೊಡ್ಬೇಕು. ತಾವೆಲ್ಲ ಹೇಳಿದ್ರು, ಯಾರೋ ಮಾತಾಡೋದು ಹೇಳಿದ್ರು, ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಈ ಗಣೇಶ ಹಬ್ಬ ಬಂದಿದೆ, ಮನೆಯಲ್ಲಿ ಕೊಟ್ಟರು ಗಣೇಶ ಪಬ್ಲಿಕ್ ಯಾಕೆ ಬಂದವ, ನಾವೆಲ್ಲ ಒಂದಾಗ್ಲಂತ ಬಂದ, ಹೌದಲ್ಲ? ಈಗ ಮನೇಲಿ ಕುಣಿಸ್ತಾ ಇದೀವಿ ನಾವು ಗಣೇಶನ ಮನೆಯಲ್ಲಿ, ಪಬ್ಲಿಕ್ ಅಲ್ಲಿ ಯಾಕೆ ಬಂದು ಕುಣಿಸ್ತಾ ಇದೀವಿ, ನಾವು ಸಾರ್ವಜನಿಕ ಸ್ಥಳದಲ್ಲಿ ಅಂದ್ರೆ ನಾವೆಲ್ಲರೂ ಬಂದು ಭಾರತೀಯರು, ನಾವೆಲ್ಲ ಸ್ಕೂಲ್ ಮಕ್ಕಳಿಗೆ ಹೇಳ್ತಿರ್ತೀವಿ, ನಾವೆಲ್ಲರೂ ಯಾರಪ್ಪ ಅಂದ್ರೆ ಭಾರತೀಯ ಹಮ್ ಸಬ್ ಏಕ್ ಹೇಳ್ತೀವಿ. ಹಮ್ ಸಬ್ ಏಕ್ ಅಂದ್ರೆ ಮತ್ತೆ ಜಗಳ ಯಾಕೆ ಮಾಡ್ತೀವಿ, ಜಗಳ ಮಾಡ್ಬೋದಲ್ಲ ನಾವು. ಅದಕ್ಕಾಗಿ ಎಲ್ಲಾ ಹಬ್ಬಗಳು, ಈದ್ ಮಿಲಾದನ್ನು ಕೂಡ ನೀವು ಖುಷಿಯಾಗಿ ಮಾಡ್ರಿ, ಇದು ಗಣೇಶ ಹಬ್ಬನ ನೀವು ಖುಷಿಯಾಗಿ ಮಾಡ್ರಿ, ಎಲ್ಲಾ ಹಬ್ಬಗಳನ್ನು ಖುಷಿಯಾಗಿ ಮಾಡೋಣ. ಗಣೇಶ ಹಬ್ಬನ ನೀವು ಅಬ್ಸರ್ವ್ ಮಾಡಿರ್ಬೋದು, ಜಗತ್ತಲ್ಲಿ ಎಲ್ಲಾ ದೇಶದಲ್ಲಿ ಆಚರಣೆ ಮಾಡಲ್ಲ, ನಮ್ಮ ದೇಶದಲ್ಲಿ ಅಷ್ಟೇ ಆಚರಣೆ ಮಾಡ್ತಾರೆ. ಬೇಕಾದ್ರೆ ಈದ್ ಮಿಲಾದ್ ಬೇರೆ ಬೇರೆ ಮುಸ್ಲಿಂ ಕಂಟ್ರಿ ಅಲ್ಲಿ ಆಚರಣೆ ಮಾಡ್ತಾರೆ. ಆದ್ರೆ ಗಣೇಶ ಹಬ್ಬ ನಮ್ಮ ದೇಶದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ, ಎಲ್ಲಾ ಊರಲ್ಲಿ ಆಚರಣೆ ಮಾಡ್ತಾರೋ. ಗಣೇಶ ಹಬ್ಬ ಹಳ್ಳಿಯಲ್ಲಿ ಬಂದ್ರೆ ಎಲ್ಲ ಸಣ್ಣ ಮಕ್ಕಳು ಖುಷಿ ಪಡ್ತಾವ, ಊರಲ್ಲಿ ಯಾವ್ದೋ ಒಂದು ದೊಡ್ಡ ಬಂದಾಗ ಹೌದಲ್ಲ, ನೀವೆಲ್ಲ ಖುಷಿ ಪಡ್ತೀವಿ. ಗಣೇಶ ಹಬ್ಬ ಬಂದ್ರೆ ನಾವು ಖುಷಿ ಪಡ್ತೀವಿ, ಸ್ವೀಟ್ ಮಾಡ್ತಿರ್ತೀವಿ. ಈದ್ ಮಿಲಾದ್ ಕೂಡ ವರ್ಷದಲ್ಲಿ ಒಂದೇ ಸಲ ಬರುತ್ತೆ. ಹಾಗಾಗಿ ಈದ್ ಮಿಲಾದ್ ಮೆರವಣಿಗೆ ಮಾಡುತ್ತೆ, ನೀವು ಶಾಂತ ರೀತಿಯಾಗಿ ಏನು DJ ಬಳಸಬೇಕು, DJ ಯಾವ್ದು ಬಳಸಂಗಿಲ್ಲ, ಮತ್ತು ಪ್ಲಾಸ್ಮಾನ್ ಬಳಸಂಗಿಲ್ಲ. ಹಾಗಾಗಿ ನೀವು ಸೌಂಡ್ ಜಾಸ್ತಿ ಇಡುದು, ಮಸ್ಜಿದ್ ಬಂದಾಗ ಸೌಂಡ್ ಜಾಸ್ತಿ ಕೊಡುದು, ನೀವು ದೇವಸ್ಥಾನ ಮಠ ಮಂದಿರ ಬಂದಾಗ ನೀವು ಜಾಸ್ತಿ ಸೌಂಡ್ ಕೊಡಂಗಿಲ್ಲ. ನಿಮ್ ಸೌಂಡ್ ಏನಿರ್ಬೇಕು, ಒಂದು ಲೆವೆಲ್ ಆಗಿರ್ಬೇಕು, ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು, ಇನ್ನೊಬ್ರು ತೊಂದರೆ ಮಾಡೋದಾಗಿರಂಗಿಲ್ಲ. ಮತ್ತೆ ನೀವೆಲ್ಲ ಪರ್ಮಿಷನ್ ತಗೋಬೇಕಂತ ಹೇಳ್ತಾರೆ, PS ಯಾವ ಪರ್ಮಿಷನ್ ತಗೋಬೇಕಂತ ಹೇಳಿ. ನೀವೇ ಖುದ್ದಾಗಿ ಇನ್ಸ್ಟಾಲ್ ಮಾಡ್ತೀರಿ ಗಣೇಶ, ಅದು ಪಬ್ಲಿಕ್ ಪ್ಲೇಸ್ ಇರ್ತದ್ರೆ ನಿಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಮತ್ತು ಗ್ರಾಮ ಪಂಚಾಯತಿ ಹಳ್ಳಿಯಲ್ಲಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ನೀವು ಅನುಮತಿ ಪತ್ರ ಪಡಿಬೇಕಾಗುತ್ತೆ. ಅದ್ರಲ್ಪ ಅದು ಬೇರೆ ಲ್ಯಾಂಡ್ ಓನರ್ ಇತ್ತು, ಯಾರ್ದೇ ಇರ್ತಾರೊಬ್ರು ಒಬ್ರು ಖಾಸಗಿ ವ್ಯಕ್ತಿಗಳದ್ದು ಒಂದು ಸ್ಥಳ ಆಗಿತ್ತಂದ್ರೆ ಆ ಖಾಸಗಿ ವ್ಯಕ್ತಿಯಿಂದ ನೀವು ಅನುಮತಿ ಪತ್ರ ಪಡಿಬೇಕಾಗುತ್ತೆ. ಆಮೇಲೆ ನೀವು ಅಲ್ಲಿ ಜೆಸ್ಕಾಂ ಇಂದ ನೀವು ವಿದ್ಯುತ್ ಸಂಪರ್ಕ ಪಡಿತಿದ್ರೆ ಅಂದ್ರೆ ವಿದ್ಯುತ್ ಸಂಪರ್ಕ ಜೆಸ್ಕಾಂ ಕಡೆಯಿಂದ ಅನುಮತಿ ಪತ್ರ ಪಡಿಬೇಕಾಗುತ್ತೆ. ಅಲ್ಲಿ ಯಾವುದೇ ಅಗ್ನಿ ಅವಘಡ ಆಗಬಾರ್ದು ಅಂತ ಹೇಳಿ ನೀವು ಅಗ್ನಿ ಇಲಾಖೆಯಿಂದ, ಅಗ್ನಿಶಾಮಕ ಇಲಾಖೆಯಿಂದ ನೀವು ಅವ್ರ ಕಡೆಯಿಂದ ಒಂದು ಸೇಫ್ಟಿ NOC ತಗೋಬೇಕಾಗುತ್ತೆ. ಆಮೇಲೆ PWD ನೀವು ಸ್ಟೇಜ್ ಹಾಕ್ತೀರಿ, PWD ಯಾಕಂದ್ರೆ ಸ್ಟೇಜ್ ಯಾಕೆ ಹಾಕ್ತಿದ್ರು, ನಾವು ಬೇರೆ ಗೆಸ್ಟ್ ಕಾಲ್ ಮಾಡ್ತೀವಿ, ಬೇರೆ ಗೆಸ್ಟ್ ಕರೆಸ್ತೀವಿ, ಅವ್ ಬಂದು ಏನೋ ಮಾತಾಡಿ ಹೋಗ್ಬಿಡ್ತಾನೆ. ಈಗ ಬಂದು FR ಆಗೋದ ಮೇಲೆ ಫಸ್ಟ್ ಅವ್ ಮಾತಾಡಿದ್ರೆ ಹೋದಾರ ನಮ್ಮ ಮನೆಗೆ FR, ನೀವು ಲೋಕಲ್ ಇರ್ತಿರಲ್ಲ, ನಿಮ್ಮ ಮೇಲೆ FR ಆದ್ರೆ ನಿಮ್ ಸ್ಟೇಷನ್ ಕರಿತೀವಿ, ಬಾರಪ್ಪ ನೀವು ರೌಡಿ ಇದೆಯಾ, ಬಾ ರೌಡಿ ಇರ್ತೀವಿ. ಈಗ ನೀವು ಒಂದ್ಸಲ ನೀವು ರೌಡಿ ಓಪನ್ ಆಯ್ತಂದ್ರೆ ಪ್ರತಿ ವರ್ಷ ಗಣೇಶ ನಾವು ಕರಿತೀವಿ. ಗಣೇಶ ಸ್ಟಾರ್ಟ್ ಮುಂದೆ ಇರುತ್ತೆ, ಮುಂಚೆ ಕರಿತೀವಿ. ಇದು ಮಿಲಾ ಸ್ಟಾರ್ಟ್ ಅದಕ್ಕೆ ಮುಂಚೆ ಕರಿತೀವಿ, ಕರೆದು ರೌಡಿ ಪರೇಡ್ ಮಾಡ್ತಾರೆ, ಮುಂಚೆ ಮಾಡಿದ್ರೆ ಹಂಗೆಲ್ಲ. ಮತ್ತೆ ನಿಮ್ಗೆಲ್ಲ ಒಂಥರ ಇದನ್ಸುತ್ತದ, ಅವಮಾನ ತರ ಅನ್ಸುತ್ತೆ. ಹಾಗಾಗಿ ತಾವೆಲ್ಲ ಇದು ಮಾಡೋದಕ್ಕೆಲ್ಲ ಫಸ್ಟ್ ಕೊಡ್ಬೇಡ್ರಿ. PWD ಪರ್ಮಿಷನ್ ಆಗ್ತೋಬೇಕಂದ್ರೆ ನಿಮಗೆ ವೇದಿಕೆ ನಿರ್ಮಾಣ ಮಾಡಿರ್ತೀವಿ ಗಣೇಶ ಇನ್ಸ್ಟಾಲ್ ಮಾಡಕ, ಆ ವೇದಿಕೆ ಮಜಬೂತ್ ಇದೆ ಅನ್ನೋದ್ ಬಗ್ಗೆ, ಅದು ಫಿಟ್ ಇದೆ ಅನ್ನೋದ್ ಬಗ್ಗೆ